ಮಕ್ಕಳೇ, ಅಕ್ಬರ ಬೀರ್ಬಲನ ಕಥೆಯನ್ನು ಈಗಾಗಲೇ ಕೆಲವು ಕೇಳಿದ್ದೇವೆ. ಒಮ್ಮೆ ಅಕ್ಬರನ ಅರಮನೆಯಲ್ಲಿ ಒಂದು ಬಂಗಾರದ ಆಭರಣದ ಕೊಳುವು ಆಯಿತು. ಅರಮನೆಯಲ್ಲಿ ಭಾಳಷ್ಟು ಸೇವಕರಿರ್ತಾರೆ, ಪರಿಚಾರಿಕೆಯರು, ಪರಿಚಾರಕರು ಬೇಕಾದಷ್ಟು ಇರ್ತಾರೆ. ಯಾರು ಕದ್ದರು ಹೇಳಲಾಗದು. ಆದರೆ ಬಹುಬೆಲೆಯುಳ್ಳಂತಹ ಆಭರಣ ಹುಡುಕಬೇಕಲ್ಲ. ಅಕ್ಬರ ಭಾಳಷ್ಟು ತನ್ನ ಅನುಯಾಯಿಗಳಿಂದ, ಸೇವಕರಿಂದ ಹುಡುಕಿಸಿದ. ಯಾರು ಕದ್ದರೂ ಸಿಗಲಿಲ್ಲ. ಬಂಗಾರದ ಆಭರಣ ಸಿಗಲೇ ಇಲ್ಲ. ಕೊನೆಗೆ ಒಬ್ಬ ಅವರಿಗೆ ಸೂಚಿಸಿದ, ಬೀರ್ಬಲ್ನಿಂದ ಇಂಥವರನ್ನು ಹಿಡಿಯುವುದು ಸಾಧ್ಯವಾಗಬಹುದು. ಯಾಕೆಂದರೆ ಅಲ್ಲಿ ಬೀರ್ಬಲನ ಜಾಣತನ ಭಾಳಷ್ಟು ಸಮಯದಲ್ಲಿ ಅಕ್ಬರನಿಗೆ ಪ್ರಯೋಜನವಾಗಿತ್ತು. ಅವ ಆ ರೀತಿ ಇದ್ದ. ಬೀರ್ಬಲನಿಗೆ ತಿಳಿಸಿದರು. ಬೀರ್ಬಲ ಹೇಳಿದ, ರಾಜರೇ, ನಾನು ಹುಡುಕಿಸುತ್ತೇನೆ, ನನಗೆ ಸ್ವಲ್ಪ ಸಮಯ ಬೇಕು ಎಂಬುದಾಗಿ ಹೇಳಿದ. ಅಕ್ಬರ ಒಪ್ಪಿದ. ಮಾರನೇ ದಿನ ಬೆಳಗಾಗಿ ಅಕ್ಬರ ಅರಮನೆಗೆ ಬಂದ. ಬೀರ್ಬಲನೂ ಬಂದ. ಏನಾಯಿತು ಬೀರ್ಬಲರೇ, ಆಭರಣ ದೊರಕಿತೋ? ಇಲ್ಲ. ಎಲ್ಲ ಸೇವಕರನ್ನು ಒಮ್ಮೆ ಬರ ಹೇಳಿ ರಾಜರೇ ಅಂದ ಬೀರ್ಬಲ. ಏನು, ಸೇವಕರೆಲ್ಲರಿಗೂ ಕಳಿಸ್ಬೇಕೆ? ಹೌದು. ಸೇವಕರಿಗೆ ಕರೆಯಲಾಯಿತು. ಬೀರ್ಬಲ ಆ ಸೇವಕರಲ್ಲಿ ಹೋಗಿ ಹೇಳಿದ, ನೋಡಿ, ನೀವೆಲ್ಲರೂ ಸಮಾನ ಅಳತೆಯುಳ್ಳಂತಹ ಒಂದೊಂದು ದೊಣ್ಣೆಯನ್ನು ತೆಗೆದುಕೊಂಡು ಬನ್ನಿ ಎಂಬುದಾಗಿ ಹೇಳಿದ. ಎಲ್ಲರೂ ತೆಗೆದುಕೊಂಡು ಬಂದರು. ಬೀರ್ಬಲ ಸರಿಯಾಗಿ ನೋಡಿದ ಮತ್ತು ಪ್ರತಿಯೊಬ್ಬನಿಗೂ ಆ ಒಂದೊಂದು ದೊಣ್ಣೆಗಳನ್ನು ಕೊಟ್ಟು ಹೇಳಿದ, ಇವತ್ತು ರಾತ್ರಿ ಇದನ್ನು ನೀವು ಮನೆಗೆ ತೆಗೆದುಕೊಂಡು ಹೋಗಿ ಬೆಳಗಾಗಿ ತೆಗೆದುಕೊಂಡು ಬರಬೇಕು. ಈ ದೊಣ್ಣೆಯ ಗುಣ ಅಂತಂದರೆ, ಯಾರು ಆಭರಣಗಳನ್ನು ಕಳುವು ಮಾಡಿದ್ದರೋ ಅಂಥವರ ಕೈಯಲ್ಲಿರುವಂತಹ, ಅಂದರೆ ಅಂಥವರಲ್ಲಿರುವಂತಹ ದೊಣ್ಣೆ 1 ಇಂಚು ಬೆಳಗಾಗುವುದರೊಳಗೆ ದೊಡ್ಡದಾಗುತ್ತದೆ ಎಂಬುದಾಗಿ ಅವರೆಲ್ಲರಿಗೆ ಹೇಳಿದ. ಅವನ ಮಾತಿನಂತೆ ಸೇವಕರೆಲ್ಲ ಒಂದೊಂದು ದೊಣ್ಣೆಯನ್ನು ತೆಗೆದುಕೊಂಡು ಮನೆಗೆ ಹೋದರು. ಆ ಆಭರಣವನ್ನು ಕಳುವು ಮಾಡಿದಂತಹ ಸೇವಕ ಮಾತ್ರ ರಾತ್ರಿ ಒಂದು ಕೆಲಸ ಮಾಡಿದ. ತಾನು ಸಿಕ್ಕು ಬೀಳಬಾರದು, ತಾನು ಕಳುವು ಮಾಡಿದ್ದು ತಿಳಿಯಬಾರದು ಎಂದು ನಾಳೆ ಬೆಳಗಾಗುವುದರಲ್ಲಿ ಅಷ್ಟಕ್ಕೂ ಆ ದೊಣ್ಣೆ 1 ಇಂಚು ದೊಡ್ಡದಾಗುತ್ತದೆ. ಅಂದರೆ ನಾನು ಮೊದಲೇ
1 ಇಂಚು ಕತ್ತರಿಸಿ ಬಿಡ್ತೇನೆ. ಬೆಳಗಾಗುವುದರಲ್ಲಿ ಆ ದೊಣ್ಣೆ 1 ಇಂಚು ಬೆಳೆದು ಆಗ ಇದರ ಕಳುವು ಮಾಡಿದವರು ಯಾರು ಎಂಬುದು ಪತ್ತೆಯಾಗುವುದಿಲ್ಲ ಎಂದು ಆಲೋಚಿಸಿ ರಾತ್ರಿ 1 ಇಂಚು ಆ ದೊಣ್ಣೆಯನ್ನು ಕತ್ತರಿಸ್ತಾನೆ. ಬೆಳಗಾಗಿ ಹೋಗಬೇಕಲ್ಲ, ಬೆಳಗಾಗಿ ತೆಗೆದುಕೊಂಡು ಹೋಗಬೇಕಲ್ಲ, ಹೋಗಿ ನೋಡ್ತಾನೆ. ನೋಡಿದರೆ ಆ ದೊಣ್ಣೆ ಹಾಗೇ ಇರ್ತದೆ. ಆದರೂ ಸಹಿತ ಅವನು ಹೋಗ್ತಾನೆ. ಹೋಗಿ ಎಲ್ಲರೂ ದೊಣ್ಣೆಯನ್ನು ತಂದಿರ್ತಾರೆ. ಯಾರದ ದೊಣ್ಣೆಯನ್ನು ನೋಡಿದರೂ ಸರಿಯಾಗಿಯೇ ಇರ್ತದೆ, ಇವನ ದೊಣ್ಣೆ ಮಾತ್ರ ಈ ರೀತಿ ಆಗಿರ್ತದೆ. ಹೀಗೆ ಕಳ್ಳನನ್ನು ಬೀರ್ಬಲ್ಲ ಉಪಾಯದಿಂದ ಹಿಡಿಯುತ್ತಾನೆ. ಅಕ್ಬರನಿಗೆ ಭಾಳ ಸಂತೋಷವಾಗ್ತದೆ ಬೀರ್ಬಲ್ಲರ ಬುದ್ಧಿಯನ್ನು ನೋಡಿ. ಮತ್ತು ಆ ದೊರಕಿದಂತಹ ಬಂಗಾರದ ಆಭರಣವನ್ನು ಬೀರ್ಬಲ್ಲನಿಗೆ ಕೊಟ್ಟು ಸನ್ಮಾನಿಸುತ್ತಾನೆ. ಹೀಗೆ ಸಂದರ್ಭ ಬಂದಾಗ ಬುದ್ಧಿಯನ್ನು ಉಪಯೋಗ ಮಾಡಬೇಕು, ಜಾಣತನ ಉಪಯೋಗಿಸಬೇಕು ಅನ್ನತಕ್ಕಂಥದ್ದು ನಾವು ಈ ಕಥೆಯಲ್ಲಿ ನೋಡ್ತೇವೆ. ಬೀರ್ಬಲನ ಜಾಣತನದ ಪ್ರದರ್ಶನ ಇದು. ವಿ ಎನ್ ಭಾಗವತ್, ಬರಬಳ್ಳಿ.